ಒಬ್ರು ಇದ್ದಾರೆ ಇಲ್ಲಿ ಮಾತಾಡ್ಸೋಣ ಅವ್ರನ್ನ. ಅವರು ಜೀವನದಲ್ಲಿ ಯಾವ ಥರ ಮೇಲೆ ಬಂದರು, ಕಷ್ಟಗಳು ಯಾವ ಥರ ಅನುಭವಿಸಿದ್ರು, ಆ ಕಷ್ಟಗಳನ್ನ ದಾಟ್ಕೊಂಡು ಯಾವ ಥರ ಮೇಲೆ ಬಂದಿದ್ದಾರೆ. ಮಾತಾಡ್ಸೋಣ ಬನ್ನಿ ಅವ್ರನ್ನ. ನೋಡಿ ಇದೆ, ನಮಸ್ಕಾರ. ಜಗದೀಶ್ ಅಂತ ಇವರು ನಮ್ಮ ಡಿಜಿಟಲ್ ಇಮೇಜಿಂಗ್ ಆಫೀಸರ್ ಹೆಸರಿಗೆ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದಾರೆ. ನಮಸ್ಕಾರ ಸರ್. ಆಯ್ತಾ ಟಿಫನ್ನು? ಆಯ್ತು ಸರ್. ಬೆಡ್ ಮೇಲೆ ಇದ್ದೀರಾ? ಏನು ಮಾಡ್ತೀರಾ ಸರ್? ಸುಮ್ಮನೆ ಕೂತಿದ್ವಿ. ಹೌದಾ? ಹೆಂಗಿದೆ ಜೀವನ? ಕೂತ್ಕೋಬೋದಾ? ಕುಂತ್ಕೊಳ್ಳಿ ಸರ್, ಎಲ್ಲ ನಿಮ್ದೇನೆ ಸರ್. ಮತ್ತೆ ಸರ್ ಮತ್ತೆ ಹೇಳ್ಬೇಕು ಸರ್, ಯಾವ ಥರ ಇದೆ ನಡೀತಿದೆ ಜೀವನ ಎಲ್ಲ? ಕಾಫಿ ಇಲ್ಲ ಸರ್, ಮಾಡ್ಬೇಕು, ಈಗ ಮಾಡ್ತಿದ್ದಾರೆ. ಈಗ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೆಂಗಿದೆ ನಿಮ್ಮ ಲೈಫು, ಜೀವನ? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಎಲ್ಲರ ಲೈಫ್ ಇರೋ ಥರ ನಮ್ಮ ಲೈಫು ಚೆನ್ನಾಗಿ ಓದ್ತಾ ಇದೆ. ಈಗ ಎಲ್ಲಾರು ಇರೋ ಥರ ನೀವಿದ್ರೆ ಡಿಫ್ರೆಂಟ್ ಆಗಿರ್ಬೇಕು ತಾನೆ? ಡಿಫ್ರೆಂಟ್ ಆಗಿ ಅಂದ್ರೆ ಇರುತ್ತೆ, ಬಟ್ ಆದ್ರೂ ಲೈಫಲ್ಲಿ ಏರುಪೇರು ಇದ್ದೇ ಇರುತ್ತೆ ಸರ್. ಕಷ್ಟ ಎಲ್ಲಾರ ಮನೆಯಲ್ಲೂ ದೋಸೆ ತೂತೆ ತಾನೆ. ಹೌದೌದು. ಬಟ್ ನಿಮ್ದೊಂಥರ ಡಿಫ್ರೆಂಟ್ ಆಗಿರ್ಬೇಕು. ಈಗ ಅಲ್ಲ, ಡಿಫ್ರೆಂಟ್ ಈಗ ಇರಕ್ಕಾಗಲ್ಲ ಸರ್, ಎಲ್ಲರಲ್ಲಿ ಇರುತ್ತೆ. ಎಷ್ಟೋ ಜನ ಅಂತ ಏನಿಲ್ಲ. ಈಗ ಫ್ರೀಡಮ್ ಫೈಟರ್ ಎಷ್ಟೋ ಜನ ಇದ್ದಾರೆ. ಹೌದು ಸರ್. ಸೊ ಇಂಡಿವಿಜುವಲ್ ಆಗಿ ಗಾಂಧೀಜಿ ಅಂತ ಯಾಕೆ ಹೇಳು ಅವ್ರನ್ನ ಮೆನ್ಷನ್ ಮಾಡೋದು? ಅದನ್ನೇ ಅವ್ರು ಯಾಕೆ ರೀಸನ್ ಹೇಳಿ. ಅಲ್ಲ ಅವರು ಎಲ್ಲ ನಮ್ಮ ಸ್ವತಂತ್ರಕ್ಕೆ ಹೋರಾಡಿದ್ದಾರೆ. ಬಟ್ ಜಾಸ್ತಿ ಜನ ಇದ್ದಾರೆ, ಹಾ. ತುಂಬಾ ಜನ ಇದ್ದಾರೆ. ಬಟ್ ನಾವು ಪರ್ಟಿಕ್ಯುಲರ್ ಆಗಿ ಇಂಡಿವಿಜುವಲ್ ಆಗಿ ಸ್ವತಂತ್ರ ದಿನಾಚರಣೆ ಅನ್ನೋಸಕ್ಕೆ ಗಾಂಧಿ ತಾತ ಅಂತ ಬಂದ್ಬಿಡ್ತಾರೆ. ಹೌದು. ಸೊ ಅವ್ರು ಮಾಡಿರೋದೇನೋ ಉಪವಾಸ ಅಷ್ಟೇ. ಉಪವಾಸ ಸತ್ಯ ಅದೊಂದೇ ಸರ್ಕ ಸುತ್ತದೇ ಬಂದ್ಬಿಡುತ್ತೆ. ಸ್ವತಂತ್ರ ಫೈಟ್ ಮಾಡ್ಬೇಕು. ಕೆಲವು ಇರ್ತಾರೆ ವ್ಯಕ್ತಿಗಳು ಪ್ರಗತಿ ಪರ ಅಂತ ತಿಳ್ಕೊಂಡು ಮಾತಾಡಿದ್ರೆ ಗಾಂಧಿ ತಾತ ಅಂತ. ಇವಾಗ ಆತರ ಯಾರು ಇಲ್ಲ ಸರ್, ಅಷ್ಟೊಂದು ಇದು ಆತರ ಇವಾಗ ಏನಂದ್ರೆ ಎಲ್ಲರೂ ಅವ್ರದೇ ಆದಂತ ಸ್ವಾರ್ಥ ಜೀವನ ಆಗ್ತಿದೆ ಸರ್. ಇವಾಗ ಏನಂದ್ರೆ ನಾವು ಮಾಡಕ್ ಹೋದ್ರೆ ಅದು ಬೇರೆಯವರಿಗೆ ರಾಂಗ್ ಆಗಿ ತಿಳಿಯುತ್ತೆ ಸರ್. ಇವಾಗ ಬಂದ್ರೆ ಸನ್ನಿವೇಶ ಆತರ ಬಂದ್ರೆ ನಾವು ಮಾಡೋಣ ಸರ್. ಇವಾಗ ಆತರ ಸನ್ನಿವೇಶ ಬಂದಿಲ್ಲ. ಈಗ ನೀವು ಜನಕ್ಕೆ ಕೊಡೋ, ನಮ್ಮ ವೀಕ್ಷಕರಿಗೆ ಏನ್ ಕೊಡ್ತಾ ಇದೀರಾ ವಿಶೇಷ ಅಂದ್ರೆ ಯಾವ ತರ ಕೊಡ್ತಾ ಇದೀರಾ? ಬದುಕೋದು ಯಾವ ತರ, ಸಮಾಜದಲ್ಲಿ ಯಾವ ತರ ಇರ್ಬೇಕು, ಏನಿಲ್ಲ ಸರ್, ಜನರನ್ನ ಯಾವ ತರ ನೋಡ್ಕೋಬೇಕು? ಜನರನ್ನ ಎಲ್ಲರೂ ನಮ್ಮವರಾಗಿ ಕಾಣಿ ಸರ್. ಬಟ್ ಆದ್ರೆ ಜನರು ಎಲ್ಲರೂ ನಮ್ಮವರಾಗಿರಲ್ಲ. ಯಾಕಂದ್ರೆ ನಂಬಿಕೆಯಲ್ಲಿ ಮೋಸ ಜಾಸ್ತಿ ಇರುತ್ತೆ. ಅದು ಒಂದು ನೋಡ್ಕೋಬೇಕು. ಯಾಕಂದ್ರೆ ಎಲ್ಲರೂ ನನ್ನವರು ತನ್ನವರು ಅಂತೀವಲ್ಲ, ಅಲ್ಲೇ ಮೋಸ ಹೋಗೋದು ಜಾಸ್ತಿ. ಯಾರು ಆತರ ಏನಾದ್ರು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಏನಾದ್ರು ಅನುಭವ ಆಗಿದೆ? ಇರುತ್ತೆ ಲೈಫಲ್ಲಿ ಸರ್. ಇವಾಗ ಏನಂದ್ರೆ ಪ್ರತಿಯೊಬ್ಬರ ಲೈಫಲ್ಲಿ ಆಗಿರುತ್ತೆ, ನನ್ನ ಲೈಫಲ್ಲೂ ಆಗಿದೆ. ಬಟ್ ಆ ವಿಷಯ ಹೇಳ್ಬೋದಾ, ಡಿಸ್ಕ್ಲೋಸ್ ಮಾಡ್ಬೋದಾ ಒಂದು ವಿಷಯ ಆದ್ರೂ? ಅಲ್ಲ, ಇವಾಗ ಯಾವುದೇ ಆಗ್ಲಿ, ಇವಾಗ ಫ್ರೆಂಡ್ ಸರ್ಕಲ್ ಅಲ್ಲಿ ಆಗ್ಲಿ, ಏನೇ ಆಗ್ಲಿ, ಎಕ್ಸಾಂಪಲ್ ಫ್ರೆಂಡ್ ಸರ್ಕಲ್ ಆಗ್ಲಿ ಏನ್ ಮಾಡಿರ್ತೀವಿ ಅಂದ್ರೆ, ಒಬ್ಬ ಫ್ರೆಂಡ್ ಜೊತೆಲಿ ಇದ್ದಾನೆ ಅಂದ್ರೆ ಇವಾಗ ನಾವ್ ಏನ್ ಮಾಡ್ತೀವಿ, ಹೆಲ್ಪ್ ಕೇಳಿದಾಗ ಹೆಲ್ಪ್ ಮಾಡಿರ್ತೀವಿ ಸರ್. ಅವ್ರಿಗೆ ಅವ್ನ ಫ್ಯಾಮಿಲಿದೇ ಆಗ್ಲಿ, ಅವ್ನು ಯಾವ ತರ ಬೆಳೆದಿರ್ತಾನೆ, ಆವಾಗ ನಾವು ಅದನ್ನ ಯೋಚನೆ ಮಾಡ್ಕೊಂಡು ದೇವ್ರು ನಮಗೆ, ನಾವು ದುಡಿತಾ ಇದೀವಿ ಚೆನ್ನಾಗಿ, ಏನೋ ಸಂಪಾದನೆ ಮಾಡಿರ್ತೀವಿ, ಏನೋ ಒಂದ್ ಸ್ವಲ್ಪ ಅವನಿಗೂ ಹೆಲ್ಪ್ ಮಾಡಿದ್ರೆ ಅವನು ನಮ್ಮ ಟೈಮಲ್ಲೂ ಹೆಲ್ಪ್ ಮಾಡ್ಬೋದು ಅನ್ನೋ ಇದರಿಂದ ಮಾಡಿ. ಸಮಾಜ ಆತರ ಕಾಣ್ತಿದ್ಯಾ? ಇಲ್ಲ ಸರ್, ಇವಾಗ ಆತರ ಕಾಣ್ತಾ ಇಲ್ಲ. ಇವಾಗ ಸ್ವಾರ್ಥಿ ಜೀವನ ಇದೆ ಸರ್ ಎಲ್ಲರೂ. ಇವಾಗ ಆ ಜೀವನ ಇಲ್ಲ. ಸಮಾಜಕ್ಕೆ ಇವಾಗ ನಾವು ಏನ್ ಕೊಡ್ಬೋದಂದ್ರೆ ನಂಬಿಕೆ ಉಳಿಸ್ಕೋಬೇಕು. ನೋಡ್ತಾ ಇದ್ದೀರಾ ಈಗ ಸಮಾಜದಲ್ಲಿ ಯಾವ ತರ ಏನೇ ನಡೀತಾ ಇದೆ ಅಂತ? ಸುಮಾರು ಸಮಾಜದಲ್ಲಿ ಏನು ಪ್ರಭಾವ ಬೀರ್ತೀರಾ ಸಮಾಜದ ಮೇಲೆ? ಸರ್, ನಂದೇನಿದೆ ನಾನು ಆಗಿರ್ತೀನಿ ಸರ್.